ಅಮೆರಿಕ ಇಸ್ರೇಲ್ ವಾಯುದಾಳಿಗೆ ಬಲಿಯಾದ 130 ದಿನಗಳ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮೆನಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಶೋಕತಪ್ತ ಜನಸಾಗರದ ನಡುವೆ ನೆರವೇರಿತು. ಅವ್ರ ಜೊತೆಗೆ ಕುಟುಂಬದ ಇತರ 4 ಸದಸ್ಯರ ಪಾರ್ಥಿವ ಶರೀರಗಳ ಅಂತ್ಯಕ್ರಿಯೆ ಕೂಡ ನಡೆಯಿತು. ಅಲ್ಲಿದ್ದಂತ 14 ತಿಂಗಳ ಖಾಮೆನಿ ಅವರ ಮೊಮ್ಮಗಳ ಮೃತದೇಹದ ಸಣ್ಣ ಪೆಟ್ಟಿಗೆ ಜಗತ್ತಿನ ಆತ್ಮಸಾಕ್ಷಿಯನ್ನ ಚುಚ್ಚೋ ಆಗಿತ್ತು. ಮೃತದೇಹ ಪೆಟ್ಟಿಗೆಗಳಲ್ಲಿ ಅದು ಅತಿ ಸಣ್ಣ ಪೆಟ್ಟಿಗೆಯಾಗಿದ್ರೂ ಅದರ ಭಾರವನ್ನ ಭರಿಸುವಂತಹ ಶಕ್ತಿ ಈ ಜಗತ್ತಿನ ಯಾವುದೇ ಹೆಗಲಿಗಿರಲಿಲ್ಲ ಅನ್ನುವಂಥ ಕಹಿ ಸತ್ಯಕ್ಕೆ ಜಗತ್ತಿನ ಎಲ್ಲ ನಾಯಕರು ಸಾಕ್ಷಿಯಾಗಿದ್ರು. ಇರಾನ್ನ ಸಾರ್ವಭೌಮತೆಯ ಉಳಿವಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಈ ನಾಯಕರ ಅಂತ್ಯಕ್ರಿಯೆ ಪ್ರಕ್ರಿಯೆ ಕಳೆದ ಶುಕ್ರವಾರ ಟೆಹರಾನ್ನಲ್ಲಿ ಆರಂಭಗೊಂಡಿತ್ತು. ಈ 1 ವಾರದ ಅವಧಿಯ ವಿದಾಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ನಾಯಕರು ಉಪಸ್ಥಿತರಿದ್ದರು. ಲಕ್ಷಾಂತರ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖಾಮೆನಿ ಅವರಿಗೆ ಶೋಕ ವ್ಯಕ್ತಪಡಿಸಿರುವುದಷ್ಟೇ ಅಲ್ಲದೇನೆ ಇಸ್ರೇಲ್ ಅಮೆರಿಕದ ವಿರುದ್ಧ ಆಕ್ರೋಶದ ಘೋಷಣೆಗಳನ್ನು ಮೊಳಗಿಸಿದ್ರು. ಇದೊಂದು ಶೋಕತಪ್ತ ವಿದಾಯ ಮಾತ್ರನೇ ಆಗಿರಲಿಲ್ಲ. ಅಮೆರಿಕದ ಮುಖವಾಡವನ್ನ ಕಿತ್ತು ಹಾಕೋದಿಕ್ಕೆ ಇರಾನ್ ಈ ಒಂದು ಕಾರ್ಯಕ್ರಮವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ತು. ಯಾರ ನಾಯಕರು ಯಾರ ಖಳನಾಯಕರು ಅನ್ನೋದು ಜಗತ್ತಿನ ಮುಂದೆ ಘಂಟಾ ಘೋಷವಾಗಿ ಘೋಷಿಸಿತು. ಯುದ್ಧದಲ್ಲಿ ಬಲಿದಾನಗೈದ ನಾಯಕರ ಅಂತ್ಯ ಸಂಸ್ಕಾರಕ್ಕೆ ಇರಾನ್ ಸಿದ್ಧತೆಯನ್ನ ನಡೆಸ್ತಾ ಇದ್ದ ಹಾಗೇನೆ ಇತ್ತ ಅಮೆರಿಕ ಸ್ವತಃ ತನ್ನದೇ ಅಂತ್ಯಕ್ರಿಯೆ ನಡೀತಾ ಇದೆಯೇನೋ ಅನ್ನೋ ಹಾಗೆ ವರ್ತಿಸತೊಡಗಿತ್ತು. ಈ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸುವ ಸೂಚನೆಗಳು ಅದಕ್ಕೆ ಆಗ್ಲೇ ದೊರಕಿತ್ತು. ಹಾಗಾಗಿ ಈ ಕಾರ್ಯಕ್ರಮ ಜರುಗದೇ ಇರೋ ಹಾಗೆ ನೋಡುವಂತ ಗರಿಷ್ಠ ಪ್ರಯತ್ನವನ್ನ ಅದು ಮಾಡ್ತು. ಒಂದು ಕಡೆಗೆ ಯುದ್ಧ ವಿರಾಮದ ಮಾತಾಡ್ತಾನೆ, ಮತ್ತೊಂದು ಕಡೆಗೆ ಪರೋಕ್ಷ ದಾಳಿಗಳನ್ನ ನಡೆಸ್ತಾ ಇದ್ದಂತ ಅಮೆರಿಕಕ್ಕೆ ಇರಾನ್ ಒಡ್ಡಿದ ಹೊಸ ಸವಾಲನ್ನ ಎದುರಿಸೋದು ತೀರಾ ಕಷ್ಟ ಆಗಿತ್ತು. ಯಾಕಂದ್ರೆ ಖಾಮೆನಿ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಇರಾನ್ನ ಲಕ್ಷಾಂತರ ಜನ ನಾಗರಿಕರು ಭಾಗವಹಿಸಲಿದ್ದಾರೆ ಮಾತ್ರ ಅಲ್ಲದೇನೆ ಜಾಗತಿಕ ನಾಯಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರೋದು ಅಮೆರಿಕಕ್ಕೆ ಜೀರ್ಣಿಸಲಾಗದೇ ಇರುವಂತಹ ಸಂಗತಿಯಾಗಿತ್ತು. ಇರಾನ್ನ ಸರ್ವೋಚ್ಚ ನಾಯಕ ಖಾಮೆನಿ ಅವರನ್ನ ಸರ್ವಾಧಿಕಾರಿ ಜನವಿರೋಧಿ ಅಂತ ಬಿಂಬಿಸಿ ಅಮೆರಿಕ ದಾಳಿಯನ್ನ ಶುರು ಮಾಡಿತ್ತು. ತಾನು ಮಾಡ್ತಾ ಇರುವಂತಹ ಯುದ್ಧ ಇರಾನ್ನ ಮಹಿಳೆಯರು ಮತ್ತೆ ನಾಗರಿಕರ ಪರವಾಗಿದೆ ಅಂತ ಅದು ಹೇಳ್ಕೊಂಡಿತ್ತು. ಆದ್ರೆ ಸರ್ವೋಚ್ಚ ನಾಯಕರ ಬಲಿದಾನಗಳು ಅಮೆರಿಕದ ಸುಳ್ಳಿನ ಕ್ಷಿಪಣಿಗಳನ್ನೆಲ್ಲ ಧ್ವಂಸ ಮಾಡಿಬಿಡ್ತು. ಖಾಮೆನಿ ಹತ್ಯೆಯು ಇರಾನ್ ಯುದ್ಧವನ್ನ ಕೊನೆಗೊಳಿಸಲಿಲ್ಲ, ಬದಲಿಗೆ ಅಮೆರಿಕ ಮತ್ತೆ ಇಸ್ರೇಲ್ನ ಪಾಲಿಗೆ ಯುದ್ಧವನ್ನ ಇನ್ನಷ್ಟು ಭೀಕರವಾಗಿಸ್ತು. ಎಲ್ಲಾ ನಾಶ ನಷ್ಟಗಳ ನಡುವೆನೂ ಇರಾನ್ ಭಾರಿ ಪ್ರತಿರೋಧವನ್ನ ವ್ಯಕ್ತಪಡಿಸಿತು. ಇರಾನ್ನ ನಾಗರಿಕರ ಪರವಾಗಿ ಮಹಿಳೆಯರ ಪರವಾಗಿ ಮಾತಾಡ್ತಾ ಇದ್ದಂತ ಅಮೆರಿಕನೇ ಅಲ್ಲಿನ ಆಸ್ಪತ್ರೆ ಮತ್ತೆ ಶಾಲೆಗಳ ಮೇಲೆ ದಾಳಿ ಮಾಡ್ತು. 100 ಮಕ್ಕಳ ಕಗ್ಗೊಲೆಗಳನ್ನ ಮಾಡ್ತು. ಮೊದಲ ದಾಳಿಯಲ್ಲೇನೆ ಖಾಮೆನಿ ಹತ್ಯೆ ಆಗಿದ್ರು ಮುಂದಿನ ಇಡೀ ಯುದ್ಧವನ್ನ ಮುನ್ನಡೆಸಿದ್ದು ಅವರು ಬಲಿದಾನನೇ ಆಗಿತ್ತು ಅನ್ನೋದು ವಾಸ್ತವವಾಗಿದೆ. ಆ ಬಲಿದಾನಗಳ ಸ್ಫೂರ್ತಿಯಿಂದ ಇರಾನ್ ನಾಗರಿಕರು ಅಮೆರಿಕದ ವಿರುದ್ಧ ಸಂಘಟಿತರಾದ್ರು. ಇರಾನ್ನ ಮೂಲಭೂತ ಸೌಕರ್ಯಗಳ ಮೇಲೆ, ಸೇತುವೆಗಳ ಮೇಲೆ ದಾಳಿಯನ್ನ ನಡೆಸ್ತೀನಿ ಅಂತ ಬೆದರಿಕೆಯನ್ನ ಒಡ್ಡಿದಾಗ ಅಲ್ಲಿನ ನಾಗರಿಕರು ಅಂಜದೇನೆ ಬೀದಿಗಿಳಿದು ಅಮೆರಿಕದ ಕ್ಷಿಪಣಿಗಳಿಗೆ ಎದೆಯೊಡ್ಡಿ ನಿಂತರು. ಖಾಮೆನಿ ಅವರ ಈ ಸಾರ್ವಜನಿಕ ವಿದಾಯ ಕಾರ್ಯಕ್ರಮ ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋದಿಕ್ಕೆ ಅಮೆರಿಕ ತನ್ನ ಗರಿಷ್ಠ ಪ್ರಯತ್ನವನ್ನ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು. ಏಕಾಏಕಿ ಮತ್ತೆ ಯುದ್ಧ ಸ್ಥಿತಿಯನ್ನ ನಿರ್ಮಾಣ ಮಾಡೋದ್ರ ಹಿಂದೆ ಈ ಬೃಹತ್ ಕಾರ್ಯಕ್ರಮವನ್ನ ವಿಫಲಗೊಳಿಸುವಂತ ಉದ್ದೇಶ ಕೂಡ ಇತ್ತು. ಇರಾನ್ನಲ್ಲಿ ಮತ್ತೆ ಯುದ್ಧದ ಸನ್ನಿವೇಶ ಏನಾದ್ರೂ ಸೃಷ್ಟಿಯಾದ್ರೆ ಅಂತ್ಯಕ್ರಿಯೆಯಲ್ಲಿ ನಾಗರಿಕರು ಭಾಗವಹಿಸಲಾರರು ಮತ್ತೆ ಜಾಗತಿಕ ನಾಯಕರು ಕೂಡ ಸ್ಪಂದಿಸಲಾರರು ಅಂತ ಟ್ರಂಪ್ ಭಾವಿಸಿದ್ರು. ಹತಾಶೆಯ ಭರದಲ್ಲಿ ಅವರು ವಿದಾಯ ಕಾರ್ಯಕ್ರಮಕ್ಕೆ ನೆರೆದಂತ ಜನರ ಮೇಲೆ ದಾಳಿಯನ್ನ ನಡೆಸಿ ಎಲ್ಲರನ್ನ ಸರ್ವನಾಶ ಮಾಡುವಂತ ಒಂದು ಬೆದರಿಕೆಯನ್ನ ಕೂಡ ಒಡ್ಡಿದ್ರು. ಆದ್ರೆ ಇರಾನ್ ಅದಕ್ಕೂ ಮಣಿದೇನೆ, ನೀವು ಜನರನ್ನ ಕೊಲ್ಲಬಹುದು, ಆದ್ರೆ ಅವ್ರ ಆದರ್ಶಗಳನ್ನ ಕೊಲ್ಲೋದಿಕ್ ಸಾಧ್ಯ ಇಲ್ಲ. ನೀವು ಖಾಮೆನಿ ಅವರನ್ನ ಹತ್ಯೆ ಮಾಡಿದ್ದೀರಿ, ಆದ್ರೆ ವಾಸ್ತವದಲ್ಲಿ ನೀವು ಎಲ್ಲೆಡೆ ಪರಿಮಳ ಹರಡುವಂತ ಸುಗಂಧದ ಬಾಟಲಿಯನ್ನ ಒಡೆದಿದ್ದೀರಿ. ಆದ್ರೆ ನಾಗರಿಕತೆ, ಗೌರವ ಇವೆಲ್ಲದರ ಅರಿವಿಲ್ಲದ ನಿಮಗೆ ಇದು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಖಾಮೆನಿ ಬಲಿದಾನದ ಮಹತ್ವವನ್ನ ಎತ್ತಿ ಹಿಡಿಯುವಂತಹ ಅರ್ಥಪೂರ್ಣವಾದ ರೂಪಕ ಇದಾಗಿದೆ. ಆ ಬಲಿದಾನದ ಪರಿಮಳವನ್ನ ತನ್ನ ಬೊಗಸೆಯಲ್ಲಿ ಬಂಧಿಸಿಡೋದಿಕ್ಕೆ ಅಮೆರಿಕ ಪ್ರಯತ್ನಿಸಿ ಜಗತ್ತಿನ ಮುಂದೆ ನಗೆಪಾಟ್ಲಿಗೀಡಾಯ್ತು. ಖಾಮೆನಿ ಬಲಿದಾನ ಯುದ್ಧವನ್ನ ಮುನ್ನಡೆಸಿ ಇರಾನ್ನ ಗೆಲ್ಲಿಸಿದೆ ಮಾತ್ರ ಅಲ್ಲದೇನೆ ಭವಿಷ್ಯದ ಇರಾನ್ನ ಪುನರ್ ನಿರ್ಮಾಣದಲ್ಲೂ ಕೂಡ ಅದು ಪಾತ್ರ ವಹಿಸುವಂತ ಸೂಚನೆಗಳು ಕಾಣಿಸ್ತಾ ಇದೆ. ಸರ್ವೋಚ್ಚ ನಾಯಕ ಖಾಮೆನಿ ಆಡಳಿತದಲ್ಲಿ ಇರಾನ್ ಶ್ರೇಷ್ಠ ದೇಶ ಏನಾಗಿರಲಿಲ್ಲ. ಎಲ್ಲಾ ದೇಶಗಳ ಹಾಗೇನೆ ಅಲ್ಲೂ ಕೂಡ ಭ್ರಷ್ಟಾಚಾರ, ಅಕ್ರಮಗಳು ತುಂಬಿ ತುಳುಕ್ತಾ ಇತ್ತು. ಪ್ರತಿಭಟನೆಗಳನ್ನ ದಮನ ಮಾಡ್ಲಾಗ್ತಾ ಇತ್ತು. ಆದ್ರೆ ಟ್ರಂಪ್ ಅನ್ನುವಂಥ ಭೀಕರ ಸರ್ವಾಧಿಕಾರಿ ಇರಾನ್ನ ಮೇಲೆ ಎಸಗಿದಂಥ ದೌರ್ಜನ್ಯದ ಮುಂದೆ ಖಾಮೆನಿ ಆಡಳಿತದ ವೈಫಲ್ಯಗಳೆಲ್ಲ ಮರೆಗೆ ಸರಿತು. ತನ್ನ ದೇಶಕ್ಕಾಗಿ ಅವ್ರು ಮಾಡಿದಂತಹ ತ್ಯಾಗ, ಬಲಿದಾನ ಮುನ್ನೆಲೆಗೆ ಬಂತು. ಇರಾನ್ನ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ನಾಗರಿಕರ ಮೇಲೆ ನಡೆದಂತಹ ದಾಳಿಗಳಿಂದಾಗಿ ಅಮೆರಿಕ ಮತ್ತೆ ಇಸ್ರೇಲ್ ವಿಶ್ವದ ಮುಂದೆ ಬೆತ್ತಲಾಗಿವೆ.
ಭಯೋತ್ಪಾದನೆಯ ಬಗ್ಗೆ, ಸರ್ವಾಧಿಕಾರದ ಬಗ್ಗೆ ಮಾತನಾಡುವಂತಹ ನೈತಿಕತೆಯನ್ನ ಅದು ಸಂಪೂರ್ಣವಾಗಿ ಕಳ್ಕೊಂಡು ಜಗತ್ತಿನಲ್ಲಿ ಒಂಟಿಯಾಗಿದೆ. ಈ ಯುದ್ಧದಲ್ಲಿ ಇರಾನ್ನ ಅತಿ ದೊಡ್ಡ ಗೆಲುವು ಇದುವೇ ಆಗಿದೆ. ಇರಾನ್ ಪಾಲಿಗೆ ಖಾಮಿನೈ ಈ ಮೂಲಕ ಹುತಾತ್ಮರಾಗಿದ್ರು ಅಲ್ಲಿನ ಜನಮನದಲ್ಲಿ ಜೀವಂತವಾಗಿದ್ದಾರೆ. ಅದೇ ಅಮೆರಿಕ ಹಾಗೂ ಇಸ್ರೇಲ್ನ ಅತಿ ದೊಡ್ಡ ಸೋಲಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.